ಪುಣಚ ಗ್ರಾಮದಲ್ಲಿ ಕಳೆದ 37 ವರ್ಷಗಳಿಂದ ಗ್ರಾಹಕರಿಗೆ ಸೇವೆ ನೀಡುತ್ತಾ ಇದ್ದ ಸಿಂಡಿಕೇಟ್ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕಳೆದ 1 ತಿಂಗಳಿನಿಂದ ಈಚೆಗೆ ಮ್ಯಾನೇಜರ್ ಇಲ್ಲದಿರೋದ್ರಿಂದ ಸಿಬ್ಬಂದಿಗಳು ಉದ್ದಟತನವನ್ನು ತೋರಿಸ್ತಾ ಇದ್ದು ಖಾತೆದಾರರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಸಂಬಂಧಪಟ್ಟವರಲ್ಲಿ ಈ ಬಗ್ಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಕೂಡಲೇ ಇಲ್ಲಿಗೆ ಮ್ಯಾನೇಜರ್ ಸಹಿತ ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಬೇಕು ಅಂತ ಪುಣಚ ನಾಗರಿಕ ಹಿತರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಈ ಬಗ್ಗೆ ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಕಲಂದರ್ ಶಾಫಿ, 10,000ಕ್ಕಿಂತಲೂ ಅಧಿಕ ಖಾತೆದಾರರನ್ನ ಹೊಂದಿರುವಂತಹ ಈ ಬ್ಯಾಂಕ್ನಲ್ಲಿ ಸಹಸ್ರಾರು ಕೋಟಿ ವ್ಯವಹಾರ ನಡೆಯುತ್ತೆ. ಬ್ಯಾಂಕ್ನಲ್ಲಿ ಈಗ ಕೇವಲ ಒಬ್ಬರು ಕ್ಯಾಷಿಯರ್ ಹಾಗೂ ಒಬ್ಬರು ಆಫೀಸರ್ಸ್ ಮಾತ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಬ್ಯಾಂಕಿಗೆ ಬರುವಂತಹ ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥರಿಗೆ ಬ್ಯಾಂಕ್ ವತಿಯಿಂದ ಯಾವುದೇ ಅರ್ಜಿ ಫಾರಂ ಅನ್ನು ತುಂಬಿಸಲು ಸಹಕಾರ ಕೊಡ್ತಾ ಇಲ್ಲ. ವಾರದ 2 ದಿನಗಳಲ್ಲಿ ಮಾತ್ರ ಎಟಿಎಂನಲ್ಲಿ ಹಣ ಪಡೆಯಲು ಸಾಧ್ಯವಾಗ್ತಾ ಇದ್ದು ಸರಿಯಾದ ಭದ್ರತೆಯೂ ಇಲ್ಲ. ಮ್ಯಾನೇಜರ್ ಸಿಬ್ಬಂದಿ ಇಲ್ಲದೆ ಕೊರಗ್ತಾ ಇರುವ ಹೆಚ್ಚು ವ್ಯವಹಾರವುಳ್ಳ ಗ್ರಾಮೀಣ ಪ್ರದೇಶದ ಬ್ಯಾಂಕ್. ಈ ಒಂದು ಬ್ಯಾಂಕಿನ ಪುನಶ್ಚೇತನದ ಬಗ್ಗೆ ಸಂಸದರು, ಆರ್ಬಿಐ, ಪಿಎಂಒ, ಕೆನರಾ ಬ್ಯಾಂಕ್ ಜಿಎಂ, ಕೆನರಾ ಬ್ಯಾಂಕ್ ಕಸ್ಟಮರ್ಸ್ ಕೇರಿಗೆ ಅಹವಾಲು ಸಲ್ಲಿಸಿದ್ರು ಯಾವುದೇ ರೀತಿಯ ಸ್ಪಂದನೆ ಲಭಿಸಿಲ್ಲ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಶಾಖೆಯ ಬಾಗಿಲು ತೆರೆಯದಂತೆ ಮುತ್ತಿಗೆ ಹಾಕಲಾಗುತ್ತೆ. ರೀಜನಲ್ ಕಚೇರಿಯ ಮುಂದೆ ಬೇಡಿಕೆ ಈಡೇರುವ ತನಕ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ವೆಂಕಟರಮಣ ನಾಯಕ್ ಅಜೇರು ಉಪಸ್ಥಿತರಿದ್ದರು. ಪ್ರಸ್ತುತ ಈಗ ಏನಂತ ಹೇಳಿದ್ರೆ ನಮ್ಮ ಬ್ರಾಂಚ್ ಅಲ್ಲಿ ಒಬ್ರು ಮ್ಯಾನೇಜರ್, ಒಂದು ಅಸಿಸ್ಟೆಂಟ್ ಮ್ಯಾನೇಜರ್, 2 ಕ್ಲರಿಕಲ್ ಪೋಸ್ಟ್, 1 ಕ್ಯಾಶಿಯರ್ ಪೋಸ್ಟ್, ಅದೇ ರೀತಿ 2 ಅಟೆಂಡರ್ ಪೋಸ್ಟ್ ಇರಬೇಕಾದಲ್ಲಿ ಖಾಲಿ 3 ಜನ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಮ್ಯಾನೇಜರ್ ಇಲ್ಲದ 1 ತಿಂಗಳಿಂದ ನಮ್ಮ ಶಾಖೆ ಈಗ ಕೆಲಸ ನಿರ್ವಹಿಸ್ತಾ ಉಂಟು. ಈ ಗ್ರಾಮೀಣ ಪ್ರದೇಶದಲ್ಲಿ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಬ್ಯಾಂಕ್ ಆಗಿರುತ್ತದೆ ನಮ್ಮ ಸಿಂಡಿಕೇಟ್ ಬ್ಯಾಂಕ್, ಈಗ ಕೆನರಾ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡಿದೆ. ನಿರಂತರವಂತ ನಮ್ಮ ಅಹವಾಲನ್ನು ಕೊಟ್ಟು ಕೂಡ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ಗಳಿಲ್ಲದೆ ಗ್ರಾಮೀಣ ಮಟ್ಟದ ಖಾತೆದಾರರಿಗೆ ತುಂಬಾ ಕಷ್ಟ ಆಗ್ತಾ ಉಂಟು. ಅದೇ ರೀತಿ ಲೋನ್ ತೆಗೆಯುವವರಿಗೆ, ಅದೇ ರೀತಿ ಬೇರೆ ಬೇರೆ ವ್ಯವಹಾರದಲ್ಲಿರುವಂತಹ ಓಡಿಗಳ ರಿನ್ಯೂವಲ್ ಸಮಸ್ಯೆಗಳು ಯಾವುದು ಬೇಕಿದ್ರೂ ಅದು ಮ್ಯಾನೇಜರ್ಗಳ ಮ್ಯಾನೇಜರ್ಗಳ ಉಪಸ್ಥಿತಿ ಅನಿವಾರ್ಯವಾಗಿರ್ತದೆ. ಆದರೆ ಇದರ ಬಗ್ಗೆ ನಾವು ಮೊನ್ನೆ ಆರ್ಒ ಆಫೀಸಿಗೆ ಕೂಡ ಪುತ್ತೂರಿಗೆ ಭೇಟಿ ನೀಡಿದ್ದೇವೆ, ಅಲ್ಲಿ ಕೂಡ ಅರ್ಜಿ ಕೊಟ್ಟಿದ್ದೇವೆ. ಆದರೆ ಯಾವುದೇ ರೀತಿಯ ಸಕಾರಾತ್ಮಕವಾದಂತಹ ಒಂದು ಪ್ರಯತ್ನಗಳ ಅವರ ಭಾಗ ನಡೆಯದಂತಹ ಈ ಸಂದರ್ಭದಲ್ಲಿ ನಾವು ಮಾಧ್ಯಮಗಳ ಮುಂದೆ ಬಂದು ಈ ರೀತಿಯ ಅಹವಾಲವನ್ನು ನೀಡಬೇಕು ಅಂತ